ಫಸ್ಟ್ ಮ್ಯಾಟ್ರಿಕ್ ಬಾಲೆ ಕೆಪ್ಪರದಲ್ಲೂ ಇವಳು ನಂಜಮ್ಮ ಅಂತ ನಮ್ಮ ಅಂಗಡಿಲಿ ಕೆಲಸ ಮಾಡ್ತಾಳೆ. ನಾನು ಹುಕ್ಸ್ ಹಾಕಿದ್ರೆ ಇವಳು ಕಾಚ ಹಾಕ್ತಾಳೆ. ಚಾನಲ್ಗೆ ಬೇಕು ಸಬ್ಸ್ಕ್ರೈಬರು, ವಿಡಿಯೋಗೆ ಬೇಕು ಡಿಸ್ಕ್ಲೇಮರು. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಒಂದು ಒಳ್ಳೆ ಮಸ್ತಾಗಿರೋ ಟ್ರೋಲ್ ಮಾಡಿರ್ತಕ್ಕಂಥ ವಿಡಿಯೋಸ್ಗಳು ತಂದಿದ್ದೀನಿ ಸ್ನೇಹಿತರೆ. ಈ ವಿಡಿಯೋಸ್ಗಳನ್ನ ನೋಡೋಣ, ನಾನು ನಗ್ತೀನಿ ನಿಮ್ಮನ್ನು ನಗಿಸ್ತೀನಿ ಅಂತ ನಾನು 100% ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ಸ್ನೇಹಿತರೆ ಇನ್ನೊಂದು ಫನ್ ಆಗಿರ್ತಕ್ಕಂತಹ ವಿಡಿಯೋ ತಂದಿದ್ದೀನಿ ನೋಡಿ ಸ್ನೇಹಿತರೆ. ಅದು ಯಾವ್ದಪ್ಪ ಅಂದರೆ, ಬನ್ನಿ ಇವಾಗ ನಮ್ಮ ಅಜ್ಜಿ ಒಂದು ಹಾಡು ಹೇಳ್ತಿದ್ದಾರೆ, ಆ ಹಾಡು ಕೇಳಿಸ್ಕೊಂಬರೋಣ. ಆ ಹಾಡು ಎಷ್ಟು ಸ್ಪಷ್ಟವಾಗಿ ಎಷ್ಟು ಸ್ವಚ್ಛತೆಯಾಗಿ ಹೇಳ್ತಿದ್ದಾರೆ ಅಂತಂದು ನೀವೇ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಕಿವಿಗಳಿಗೆ ಏನೇ ಡ್ಯಾಮೇಜ್ ಆದ್ರೆ ನಾನು ಜವಾಬ್ದಾರನಲ್ಲ ಸ್ನೇಹಿತರೆ. ನೋಡ್ಕೊಂಬನ್ನಿ ವಿಡಿಯೋನ. ಬಾಸ್ದು ಡಿ ಬಾಸ್ ಸಾಂಗ್ ಆಗಿರ್ತಕ್ಕಂತಹ ಅಕ್ಕನ್ಗೆ ಕೂಲ್ ಡ್ರಿಂಕ್ಸ್ ಕೊಡಲು ಆ ಸಾಂಗಿಗೆ ನಮ್ಮ ಅಜ್ಜಿಯವರು ಒಂದು ಹಾಡು ಹೇಳ್ತಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಡು ಕೇಳಿಸ್ಕೊಂಬರೋಣ. ಮೊದಲಿಗೆ ಅಕ್ಕಂಗೆ ಕೂಲ್ ಡ್ರಿಂಕ್ಸ್ ಕೊಡಲು ಮಸ್ಕ ಹೊಡಿಬೇಡ ಹೋಗಲು, ಅಣ್ಣ ಬೇಜಾನ್ ಇಂಟೆಲಿಜೆಂಟು ನಿನಗೆ ಗೊತ್ತೇನು, ಜ್ಞಾನಪೀಠ ವೇಟಿಂಗ್ ಅಂತೆ ತಗೊಳ್ಳೋದಿಲ್ವೇನು, ಅಣ್ಣ ಬೇಜಾನ್ ಇಂಟೆಲಿಜೆಂಟು ನಿನಗೆ ಗೊತ್ತೇನು, ಜ್ಞಾನಪೀಠ ವೇಟಿಂಗ್ ಅಂತೆ. ಅಜ್ಜಿ, ನೀವು ಹಾಡು ಹೇಳೋದು ನನಗೆ ಬೇಜಾರಿಲ್ಲ, ನಿಮ್ಮ ಹಾಡನ್ನ ಕೇಳ್ಕೊಂಡು ನಾನು ಎಂಜಾಯ್ ಮಾಡ್ತೀನಿ. ಬಟ್ ಹಾಡು ಮಾತ್ರ ದಯವಿಟ್ಟು ತಪ್ಪಾಗಿ ಕೇಳಬೇಡ ಅಜ್ಜಿ. ಯಾಕಂದ್ರೆ ಮುಖ್ಯ ವಿಷಯಕ್ಕೆ ಬರಲ್ಲ. ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದ್ರೆ, ಸೊ ಒಂದು ಲೈಕು ಒಂದು ಫಾಲೋ ಬಟನ್ ಒತ್ತೋದ್ರಿಂದ ನನಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ ಸ್ನೇಹಿತರೆ. ಮತ್ತಷ್ಟು ವಿಡಿಯೋಗಳು ಮಾಡೋದಕ್ಕೆ, ಮತ್ತಷ್ಟು ವಿಡಿಯೋಸ್ಗಳನ್ನ ತರೋದಕ್ಕೂ ಕೂಡ ನನಗೆ ಇಂಟ್ರೆಸ್ಟ್ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫಸ್ಟ್ ಟೈಮ್ ನೋಡ್ತಾ ಇರೋಂತಕ್ಕಂಥವರು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಸ್ನೇಹಿತರೆ. ಅದಾದ ನಂತರ ನೋಟಿಫಿಕೇಶನ್ ಆಲ್ ಅಂತ ಇರ್ತಾರೆ ಸ್ನೇಹಿತರೆ, ಅದನ್ನು ಕೂಡ ಒತ್ತೋದ್ರಿಂದ ನಿಮಗೆ ಪ್ರತಿಯೊಂದು ವೀಡಿಯೋಸ್ ನಾನು ಏನೇನು ಹಾಕ್ತೀನಿ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸ್ನೇಹಿತರೆ. ತಡ ಮಾಡ್ದೇ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ. ಚಲೋ. ಒಂದ್ ಹಿಡಿದ್ರೆ ಎರಡು ಅಳಿಗಾಡ್ತಾವ, ಒಂದ್ ಹಿಡಿದ್ರೆ ಎರಡು ಅಳಿಗಾಡ್ತಾವ. ಹಂಗಂದ್ರ ಅರ್ಥ ಇದು ಒಡಗತಿ. ಇದು ಒಂದ್ ಹಿಡಿದ್ರೆ ಎರಡು ಅಳಿಗಾಡ್ತಾವ ಅನ್ನೋದು ನೀವು ಆನ್ಸರ್ ಮಾಡ್ಬೇಕು. ವೀಕ್ಷಕರೇ ದಯವಿಟ್ಟು ಆನ್ಸರ್ ಮಾಡಿ. ಒಂದೊಂದೇ ವಿಡಿಯೋಸ್ ನಾವು ನೋಡ್ಕೊಂತ ಹೋಗೋಣ. ಮೊದಲಿಗೆ ಬಂದಿರೋದು ಯಾವ್ದಪ್ಪ ಅಂದ್ರೆ, ಜವಾರಿ ಹುಡುಗಿ ಅಂತ ಒಬ್ಳು ಇದ್ದಾಳೆ ಸ್ನೇಹಿತರೆ. ಸೊ ಆ ಹುಡುಗಿ ಏನ್ ಮಾಡ್ತಾಳೆ, ಪಾಪ್ಯುಲಾರಿಟಿಗೋಸ್ಕರ ಮಾಡ್ತಾಳೋ, ಏನ್ ಶೋಕಿಗೋಸ್ಕರ ಮಾಡ್ತಾಳೋ, ಬೇರೆ ಕಂಟೆಂಟ್ ಕದ್ ಮಾಡ್ತಾಳೋ ಗೊತ್ತಿಲ್ಲ ಸ್ನೇಹಿತರೆ. ಫಸ್ಟ್ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ. ಇದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ ನಾನು. ನಮ್ಮೂರಲ್ಲಿ ಬಾಳೆಹಣ್ಣು ಹಿಂಗೆ ಉದ್ದುದ್ವಾಗಿರುತ್ತೆ, ನಿಮ್ಮೂರಲ್ಲೂ ಹಿಂಗೆ ಉದ್ದುದ್ವಾಗೇ ಇರುತ್ತೆ ಬಾಳೆಹಣ್ಣು. ಇದ್ರೆ ಕಾಮೆಂಟ್ ಮಾಡಿ. ಇದ್ರಲ್ವಾ ಈ ವಿಡಿಯೋನ. ಸೊ ಈ ಹುಡುಗಿ ಗೊತ್ತಿದ್ದು ಮಾಡ್ತಾಳೋ ಗೊತ್ತಿಲ್ಲ ಸ್ನೇಹಿತರೆ. ಸೊ ಪ್ರತಿ ಒಂದು ಸಿಲ್ಲಿ ಮ್ಯಾಟ್ರ್ ಕೂಡ ತಗೊಂಬಂದು ಇದ್ರಲ್ಲೇ ಹೇಳ್ತಾಳೆ. ಅದು ಏನಪ್ಪ ಸಿಲ್ಲಿ ಮ್ಯಾಟ್ರ್ ನೋಡಿ ಸ್ನೇಹಿತರೆ ತರ ಸಿಗುತ್ತೆ. ಅದನ್ನ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕಿ ಸೌತೆಕಾಯಿ ನೋಡಿ ಹಾಗಿದೆ ಹೀಗಿದೆ ಅಂದ್ರೆ, ಈಗ ಎಲ್ಲಾರ ಊರಲ್ಲಿ ಸೌತೆಕಾಯಿ ಉದ್ದನೇ ಇರುತ್ತೆ, ಏನ್ ಇವ್ರಲ್ಲಿ ರೌಂಡಲ್ಲಿ ಇರುತ್ತಾ? ಏನ್ ಹುಚ್ಚಿ ಹುಡುಗಿನೋ ಏನೋ ಗೊತ್ತಿಲ್ಲ ಸ್ನೇಹಿತರೆ, ಬಿಟ್ಟಾಕಿ. ತೆಗೆದು ಬಿಡು ಬಾಗಿಲು ಬಲುಬಾರ ನೇಗಿಲು. ಗೈಸ್, ನಮ್ಮೂರಲ್ಲಿ ಇದಕ್ಕೆ ಕಲ್ಲಂಗಡಿ ಹಣ್ಣು ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ ಕಮೆಂಟ್ ಮಾಡಿ. ಒಳಗಡೆ ಕೆಂಪಗಿರುತ್ತೆ, ನಿಮ್ಮಲ್ಲೂ ಕೆಂಪಗಿರುತ್ತಾ? A few moments later. ಕೆಂಪ್ ಜೊತೆ ಕಪ್ಪು ಐತೆ ಬೀಜ. ನಾವಿಬ್ರು ಸೇರಿದಾಗ ಹಚ್ಕೊಳ್ಳದೆ ಸುಣ್ಣ ಅಲ್ವೇ? ನಾವು ಸೆಕ್ಸ್ ವಿಚಾರದಲ್ಲಿ ಸ್ವಲ್ಪ ಎಲ್ಬೋರ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹುಚ್ಚರು ಸಂತೆ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಯಾವ ತರ ಸಂತೆ ಮಾಡ್ಕೊಂಡಿದ್ದಾರೆ, ಯಾವ ತರ ವಿಡಿಯೋಸ್ ಮಾಡ್ತಾರೆ, ಅವ್ರೇನ್ ಪಾಪ್ಯುಲಾರಿಟಿಗೋಸ್ಕರ ವಿಡಿಯೋಸ್ ಮಾಡ್ತಾರೋ, ಏನ್ ಬೇರೆದಕ್ಕೆ ಮತ್ತೊಂದಕ್ಕೆ ವಿಡಿಯೋಸ್ ಮಾಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ. ಬನ್ನಿಬೇಕು ಸ್ನೇಹಿತರೆ. ನೋಡಿ, ಇವಾಗ ಇನ್ನೊಂದು ಹೊಸ ವಿಚಾರ ಏನಪ್ಪಾ ಅಂದ್ರೆ, ಅದು ನಮ್ಮ ಮಂಜಣ್ಣ ಅವರು, ಯಾರಪ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ಕೊಂಡು ಸ್ವಲ್ಪ ಫೇಮಸ್ ಆಗಿರೋ ಮಂಜಣ್ಣ. ನೋಡಿ ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ಟು ತಲೆ ತಿನ್ನೋದು ಅಲ್ದೇನೆ ಈಗ ಬಿಗ್ ಬಾಸ್ ಹೋಗ್ತೀನಿ ಅಂತಂದು ಹಠ ಮಾಡ್ತಿದ್ದಾನೆ ಸ್ನೇಹಿತರೆ. ಏನ್ ಹೇಳೋಣ ಸ್ನೇಹಿತರೆ ಅಂತ ಹುಚ್ಚು ನನ್ನ ಮಕ್ಳಿಗೆಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮನ್ನೆಲ್ಲರನ್ನೂ ನಿದ್ದೆಗಿಡಿಸಿ ಈಗ ಅಲ್ಲಿ ಹೋಗಿ ಕೈ ಬಿಟ್ರೆ ಕೋಟ್ಯಾಂತರ ಜನಗಳು ನೋಡ್ತಾರೆ ಸ್ನೇಹಿತರೆ ನಮ್ಮ ಬಿಗ್ ಬಾಸ್ನ. ಸೊ ಅಲ್ಲಿ ಹೋಗ್ಬಿಟ್ಟು ಇವ್ರು ಹುಚ್ಚರಾಟ ನೋಡ್ಬೇಕು, ಏನು ವಾರದ ಕತೆ ಈ ಮಂಜಣ್ಣನ ಜೊತೆ ನೋಡ್ಬೇಕು, ನಾವು ಅದೇ ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಈಗ ನೋಡಿ, ಮಂಜಣ್ಣನ ಒಂದು ವಿಡಿಯೋ ಹಾಕ್ತೀನಿ ನೋಡಿ, ಹೆಂಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾನೆ ಬಿಗ್ ಬಾಸ್ಗೆ ಬರ್ಬೇಕಂತಂದು ನೋಡಿ ಸ್ನೇಹಿತರೆ. ನಮಸ್ಕಾರ.
ನನ್ನ ಪ್ರೀತಿಯ 7 ಕೋಟಿ ಕನ್ನಡ ಅಭಿಮಾನಿಗಳಿಗೆ ಇವತ್ತು ದಿನ ನನ್ನ ಕಹಿಯಾದ ಒಂದು ಸುದ್ದಿ ಹೇಳ್ತಿದ್ದೇನೆ. ಹೋದ ವರ್ಷದಾಗೆ ಬಿಗ್ ಬಾಸ್ ಬನ್ನಿ ಅಂತ ಕರೆದಿದ್ರು ನನ್ನ, ಆದ್ರೆ ನಾನು ಕಾರಣಾಂತರದಿಂದ ಹೋಗಕ್ಕಾಗ್ಲಿಲ್ಲ. ಈ ಸಲ ನನ್ನ ಪ್ರೀತಿಯ 7 ಕೋಟಿ ಕನ್ನಡಿಗರೇ ಅಂತಾನೆ. ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ಎಷ್ಟು ಜನ ಇದಾರೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಅದು ಬಂದ್ಬಿಟ್ಟು 7 ಕೋಟಿ ಕನ್ನಡಿಗರಿಗೆ ನಮಸ್ಕಾರ ಅಂತ ಹೇಳ್ತಾನೆ ಸ್ನೇಹಿತರೆ. ನೋಡಿ ಇವಾಗ ಮತ್ತೆ ಏನೋ ಒಂದು ಹೇಳ್ತಾನೆ. ಕರೆದಿದ್ದಾರೆ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ, ನಾನು ಬರಕ್ಕಾಗಲ್ಲ. ಯಾಕಂದ್ರೆ ನಾನು ಮೇಸ್ಟರ್ ಹತ್ರ ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿದ್ದೀನಿ, ಬರಕ್ಕಾಗಲ್ಲ. ದೇವ್ರ ಸ್ನೇಹಿತರೆ ಇವನು ಹೇಳ್ತಾನೆ, ಮಂಜಣ್ಣ ಹೇಳ್ತಾನೆ, ಹೋದ ವರ್ಷನೇ ನಂಗೆ 2025ರಲ್ಲಿ ಬಿಗ್ ಬಾಸ್ಗೆ ಕರೆದಿದ್ರು ಹೋಗಕ್ಕಾಗಿಲ್ಲ ಅಂತಂದು. ಹೋದ ವರ್ಷನೇ ಹೋಗಕ್ಕಾಗಿಲ್ಲ, ಅಷ್ಟೊಂದು ಬಿಸಿ ಇದ್ದಾನೆ. ಈ ವರ್ಷ ಹೋಗಿ ಆದ್ರೆ ಏನ್ ಮಾಡ್ತಾನೆ, ಹೌದಲ್ವಾ? ನಾನು ನೋಡಿ ನಾನು ಬರ್ಬೇಕು ಅಂತ ನನಗ ಆಸೆನೆ, ಆದ್ರೆ ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿದ್ದೀನಿ, ಬರಕ್ಕಾಗಲ್ಲ. ಸುದೀಪ್ ಸರ್ನ ಬಂದು ತಬ್ಕೊಬೇಕು ಅಂತ ಆಸೆ, ಎಪಿಸೋಡ್ ಬರ್ಬೇಕು, ಖುಷಿಯಾಗಿ ಬಿಗ್ ಬಾಸ್ ಬಂದು ಮನೋರಂಜನೆ ಕೊಡ್ಬೇಕು ಅಂತ ನನಗೂ ಆಸೆ. ದೇವ್ರಿಗೆ ಬರಕ್ಕಾಗಲ್ಲ, ಬೇಜಾರು ಮಾಡ್ಕೊಂಬಿಡಿ. ದೊಡ್ಡ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ನಾನು ಬರಕ್ಕಾಗಲ್ಲ. ಯಾಕಂದ್ರೆ ನಾನು ಮೇಸ್ಟರ್ ಹತ್ರ ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿದ್ದೀನಿ, ಬರಕ್ಕಾಗಲ್ಲ. ದೇವ್ರ ಸತ್ಯ ನಾನು ನೋಡಿ ನಾನು ಬರ್ಬೇಕು ಅಂತ ನನಗ ಆಸೆನೆ, ಆದ್ರೆ ಅಡ್ವಾನ್ಸ್ ಖುಷಿಯಾಗಿ ಮನೋರಂಜನೆ ಕೊಡೋಣ. ಎಲ್ಲಾರ್ಗು ಬಿಗ್ ಬಾಸ್ ಅಲ್ಲಿ ಖುಷಿಯಾಗಿ ಕೊಡೋಣ. ಕಂಟೆಂಟ್ ಅಂತಾರಲ್ಲ, ಅಲ್ಲಿ ಹೋದ್ಮೇಲೆ ಕಂಟೆಂಟ್ ಅಂತ ಯಾವ ತರ ಕಂಟೆಂಟ್ ಅಂತ ಗೊತ್ತಾಗೋದು. ಆ ಕಂಟೆಂಟ್ ನಾನು ಕೊಡ್ತೀನಿ, ಬಿಗ್ ಬಾಸ್ ಬಂದ್ಮೇಲೆ ನಾನು ಕೊಡ್ತೀನಿ. ಖುಷಿಯಾಗಿರಿ, ವೇಟಿಂಗ್ ಲಿಸ್ಟ್ ಅಲ್ಲಿ ಇರಿ. ಬಿಸಿ ಸುದ್ದಿ ಈ ಮಂಜ ಬರೋವರೆಗೂ ವೇಟಿಂಗ್ ಲಿಸ್ಟ್ ಅಲ್ಲಿ ಇರಿ. ದೇವ್ರಿಗೆ ನಾನು ಬರ್ಬೇಕಂತ ಖುಷಿ. ಆದ್ರೆ ಪ್ರಳಯ ಮೊನ್ನೆ ಮುಂದೂಡಿದ್ದಾನೆ, ಆಗಿದ್ರೆ ಕಾಟ ತಪ್ಪಿತ್ತು ತಾನೇ. ಮುಟ್ಲ ಒಮ್ಮೆ ಈ ಡಿಂಪಲ್ ಕೆನ್ನೆ, ಬರ್ತಾರೆ ಡ್ಯಾಡಿ ಇಟ್ಕೊಂಡು ದೊಣ್ಣೆ. ನಿನ್ನಪ್ಪ ನನ್ನ ಮಾವ, ನಿನ್ನತ್ತೆ ನನ್ನ ಅವ್ವ, ಹಿಂಗಾದ್ರೆ ಚಂದ ಬಲ್ವ. ಬುಲ್ಬುಲ್ ಮಾತಾಡಕ್ಕಿಲ್ವಾ, ಬುಲ್ಬುಲ್ ಮಾತಾಡಕ್ಕಿಲ್ವಾ. ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.